ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಮಹದೇವಪುರದಿಂದ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದ್ನೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬಿಟ್ರೆ ಬೇರ್ಯಾರೂ ಸಮರ್ಥರಿಲ್ಲ, ವಿಪಕ್ಷದವರನ್ನ ಹೆದರಿಸೋ ಸಾಮರ್ಥ್ಯ ಅವರಿಗೆ ಅಷ್ಟೇ ಇರುವುದು. ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಬ್ಯಾಟಿಂಗ್ ಮಾಡಿದ್ದಾರೆ. ದಲಿತ ಸಿಎಂ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಂತಹ ಶಾಸಕ ಉದಯ್, ವಿಪಕ್ಷದವರ ಅಪಪ್ರಚಾರವನ್ನ ಸೆಟೆದು ನಿಲ್ಲುವಂತಹ ಸಾಮರ್ಥ್ಯ ಇರಬೇಕು. ಮನೆಯಲ್ಲಿ ಕುಳಿತಿದ್ರೆ ಸಾಮರ್ಥ್ಯ ಹೇಗೆ ಗೊತ್ತಾಗುತ್ತೆ? ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗೆ ಡಿಕೆ ಶಿವಕುಮಾರ್ ಬಿಟ್ರೆ ಬೇರ್ಯಾರೂ ಸಮರ್ಥರಿಲ್ಲ ಅಂತ ಹೇಳಿ ಉದಯ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ದಲಿತರನ್ನ ಸಿಎಂ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡು. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರು ಇದ್ದರೆ ಅವ್ರನ್ನ ಮೀರಿಸಿ ನಾನು ಓಡ್ತೀನಿ ಅಂದರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋವಂಥವ್ರು ಬೇಕು. ಯಾಕೆಂದರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ, ಅದನ್ನು ಸೆಟೆದು ನಿಲ್ಲುವಂಥ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತು ಹಾರ್ಡ್ ವರ್ಕ್ ಮಾಡೋರು ಬೇಕು. ಇರ್ಬೋದು, ಇದ್ದರೆ ಬರಬೇಕಲ್ವಾ? ಅಲ್ಲ, ಬರಬೇಕು. ಮುಂದಕ್ಕೆ ಬಂದವರೆಗೂ ನಮ್ಗೆ ಗೊತ್ತಾಗಲ್ಲ. ನಾನು ಮನೇಲಿ ಕುಂತಿದ್ರೆ ನನ್ನ ಸಾಮರ್ಥ್ಯ ನನಗೆ ಹೆಂಗೆ ಗೊತ್ತಾಗುತ್ತೆ? ಈಚೆ ಬಂದು ತೋರಿಸ್ಬೇಕಲ್ಲ ಸಾಮರ್ಥ್ಯ ಎಷ್ಟಿದೆ ಅಂತ. ಆವಾಗ ಯಾರ್ಯಾರು ಹೈಕಮಾಂಡು ತೀರ್ಮಾನ ಮಾಡ್ಬೋದು, ಎಲ್ಲರೂ ಜನನೂ ಒಪ್ಕೋತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.